ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಸಂಧಿಗಳು ಎನ್ನುವ ಪಾಠವನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡೋಣ. ಇಂದಿನ ತರಗತಿಯಲ್ಲಿ ಸಂಧಿ ಎಂದರೇನು, ಸಂಧಿಯಲ್ಲಿ ಎಷ್ಟು ವಿಧಗಳು ಹಾಗೂ ಯಾವುವು ಎಂಬ ವಿಷಯವಾಗಿ ಸವಿಸ್ತಾರವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾದ ಭಾಗವಾದ ಸಂಧಿಗಳು ಎನ್ನುವ ಹೊಸ ಪಾಠವನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಸಂಧಿಗಳು ಎಂದರೇನು, ಸಂಧಿಗಳಲ್ಲಿ ಎಷ್ಟು ವಿಧಗಳು ಹಾಗೂ ಅವು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸಂಧಿಗಳು ಸಂಧಿಗಳು ಎಂದರೆ ಮೊದಲಿಗೆ ಸಂಧಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಎಂದು ಕರೆಯುತ್ತೇವೆ. ಸಂಧಿಗಳಲ್ಲಿ ಎರಡು ವಿಧಗಳು. ಮೊದಲನೇದು ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ. ಹಾಗಾದರೆ ಕನ್ನಡ ಸಂಧಿಗಳಲ್ಲಿ ಮತ್ತೆ ಮೂರು ವಿಧಗಳು ಬರ್ತವೆ. ಲೋಪ ಸಂಧಿ, ಆಗಮ ಸಂಧಿ, ಹಾಗೆ ಆದೇಶ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ ವಿದ್ಯಾರ್ಥಿಗಳೇ. ಮೊದಲನೇದು ಸಂಸ್ಕೃತ ಸ್ವರ ಸಂಧಿ, ಹಾಗೆ ಸಂಸ್ಕೃತ ವ್ಯಂಜನ ಸಂಧಿ ಎಂದು. ಸಂಸ್ಕೃತ ಸ್ವರ ಸಂಧಿಯಲ್ಲಿ ನಾವು ನಾಲ್ಕು ವಿಧಗಳನ್ನು ನೋಡ್ತೇವೆ. ಮೊದಲನೇದು ಸವರ್ಣ ದೀರ್ಘ ಸಂಧಿ, ಎರಡನೇದು ಗುಣ ಸಂಧಿ, ಮೂರನೇದು ಎಂಡ್ ಸಂಧಿ, ನಾಲ್ಕನೇದು ವೃದ್ಧಿ ಸಂಧಿ. ಇನ್ನು ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೂರು ವಿಧಗಳನ್ನು ನಾವು ನೋಡ್ತೇವೆ. ಮೊದಲನೇದು ಜಸ್ವ ಸಂಧಿ, ಎರಡನೇದು ಶ್ರುತ್ವ ಸಂಧಿ, ಮೂರನೇದು ಅನುನಾಸಿಕ ಸಂಧಿ. ಹೀಗೆ ಕನ್ನಡ ಸಂಧಿಯಲ್ಲಿ ಎರಡೇ ವಿಧಗಳು ಬರ್ತವೆ. ಮೊದಲನೇದು ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳು: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ ಎರಡೇ ವಿಧಗಳು: ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ. ಸಂಸ್ಕೃತ ಸ್ವರ ಸಂಧಿಯಲ್ಲಿ ನಾಲ್ಕು ವಿಧಗಳು: ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಂಡ್ ಸಂಧಿ, ಹಾಗೆ ವೃದ್ಧಿ ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೂರೇ ವಿಧಗಳು: ಜಸ್ವ ಸಂಧಿ, ಶ್ರುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿ. ಹೀಗೆ ಈ ಎಲ್ಲ ಸಂಧಿಗಳ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು. ಏನಂತಂದ್ರೆ, ಕನ್ನಡದ ವಿದ್ಯಾರ್ಥಿಗಳಾದ ನಾವು ಸಂಸ್ಕೃತ ಸಂಧಿಗಳನ್ನು ಯಾಕೆ ಅಭ್ಯಾಸ ಮಾಡಬೇಕು? ನಾವೆಲ್ಲ ಕನ್ನಡ ವಿದ್ಯಾರ್ಥಿಗಳಲ್ವಾ, ಕನ್ನಡ ಸಂಧಿಗಳನ್ನು ಮಾತ್ರ ಕಲಿತ್ರೆ ಸಾಕಲ್ಲ. ಹಾಗಿದ್ಮೇಲೆ ಸಂಸ್ಕೃತ ಸಂಧಿಗಳನ್ನು ನಾವು ಯಾಕೆ ಅಭ್ಯಾಸ ಮಾಡಬೇಕು? ನಿಮಗೂ ಈ ಪ್ರಶ್ನೆ ಕಾಡ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದರೆ ನನ್ನ ಮುಂದಿನ ಕ್ಲಾಸನ್ನು ನೋಡಿ. ಆ ತರಗತಿಯಲ್ಲಿ ನಾನು ಕನ್ನಡ ವಿದ್ಯಾರ್ಥಿಗಳಾದ ನಾವು ಸಂಸ್ಕೃತ ಸಂಧಿಗಳನ್ನು ಏಕೆ ಅಭ್ಯಾಸ ಮಾಡಬೇಕು ಎನ್ನುವುದನ್ನು ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.